ಸಹ ಇವತ್ತು ಡೇ 2 ಬೆಳಿಗ್ಗೆ ಲೇಟ್ ಆಯಿತು ಹೇಳುವಾಗ, ಯಾಕಂದರೆ ನಿನ್ನೆ ಮಲಗುವಾಗಲೇ 2 ಗಂಟೆ 2:30 ಆಗಿದೆ ಬೆಳಿಗ್ಗೆ. ಸೊ ಅದರಿಂದ ಇವತ್ತು ಏಳುವಾಗಲೇ ಲೇಟ್. ಬೆಳಿಗ್ಗೆ ಎದ್ದು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ಆಯಿತು. ಇದೊಂದು ವೆರಿ ಇಂಪಾರ್ಟೆಂಟ್ ವಾಷಿಂಗ್ ಮೆಷಿನ್. ಇಲ್ಲಿ ಅಥವಾ ವೆಕೇಷನ್ಗೆ ಹೋಗುವಾಗ ಬಟ್ಟೆ ತೊಳಿಲಿಕ್ಕೆ. ಸೊ ಹಾಕಿ ಬಿಟ್ಟಾಯಿತು, ಇನ್ನು ಒಣಗಿಸಿದ್ರೆ ಆಯಿತು. ಇಲ್ಲಿ ಒಳ್ಳೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಒಳ್ಳೆ ಗಾಳಿ ಬರ್ತದೆ, ಒಣಗಿ ಬಿಡ್ತದೆ ನಾವು ಸಂಜೆ ಬರುವಾಗ. ಕೆಟಲ್ ಕೊಟ್ಟಿದ್ದಾರೆ, ಒಮ್ಮೆ ಟ್ಯಾಪ್ ವಾಟರ್ ಹಾಕಿ ಸರಿ ತೊಳೆದೆ. ಕೆಳಗೆ ಗ್ರಾಸರಿ ಶಾಪ್ ಎಲ್ಲ ಉಂಟು, ಇವರು ಹೋಗಿ ಕೆಳಗಿಂದ ನೀರು ತಗೊಂಡು ಬಂದ್ದಾರೆ. ಸ್ವಲ್ಪ ಸ್ಟೀಮ್ ಆಯ್ತಲ್ಲ, ಇನ್ನು ಕ್ಲೀನ್ ಆಯಿತು ಸ್ವಲ್ಪ. ಬೆಳಿಗ್ಗೆ ಹೋಗಿ ನೀರೆಲ್ಲ ತಗೊಂಡು ಬಂದ್ದಾರೆ. ಯಾವ ಕಂಪನಿ ಗೊತ್ತಿಲ್ಲ. ನೀರು ನಿನ್ನೆ ನಾವು ಬರುವಾಗ ಮೊಟ್ಟೆ ಮತ್ತು ಇದೆಲ್ಲ ನಾನು ಮನೆಯಿಂದಲೇ ತಗೊಂಡು ಬಂದದ್ದು ಫ್ರೂಟ್ಸ್. ಇವತ್ತು ಬ್ರೇಕ್ಫಾಸ್ಟಿಗೆ ನಮಗೆ ವಾಯ ಪಿತ್ತವ ಇದರ ನೂಡಲ್ಸ್ 5 ಪ್ಯಾಕೆಟ್ ಉಂಟು. ಸ್ವಲ್ಪ ಮೊಟ್ಟೆ ಹಾಕಿ ಮಾಡೋದು. ಆಲ್ರೆಡಿ ನೀರೆಲ್ಲ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇನ್ನು ನೂಡಲ್ಸ್ದು ಮಸಾಲ ಹಾಕಿ ನೂಡಲ್ಸ್ ಹಾಕಿದ್ರೆ ಆಯ್ತು. ಇದೊಂದು ಕ್ವಿಕ್ ಬ್ರೇಕ್ಫಾಸ್ಟ್, ಹೆಲ್ದಿ ಅಲ್ಲ ಬಟ್ ಸ್ಟಿಲ್ ವೆಕೇಷನ್ಗೆ ಬಂದಾಗೆಲ್ಲ ಬೆಸ್ಟ್ ಅಲ್ಲ. ಇದು ಪಾತ್ರೆ ಅವರು ಕೊಟ್ಟದ್ದು, ಇದು ನಾನು ತಂದದ್ದು ಮನೆಯಿಂದ. ಬೆಳಿಗ್ಗಿನ ವ್ಯೂ. ವೈ ನೂಡಲ್ಸ್ ರೆಡಿ. ವೈ ಇದು ನೇಪಾಲಿ ಸ್ಟೈಲ್ ನೂಡಲ್ಸ್. ನಾವು ಸ್ವಲ್ಪ ಎಗ್ ಹಾಕಿದೆ ಇದಕ್ಕೆ. ಜಾಯ್ಲಿನ್ ಹಾಗೂ ಅವರ ಫ್ಯಾಮಿಲಿ ಬರುವಾಗ ಬ್ಯೂಟಿಫುಲ್ ಆದ ರೋಸ್ ತಗೊಂಡು ಬಂದ್ದಾರೆ, ಫ್ರೆಶ್ ರೋಸ್. ಇಲ್ಲಿ ಒಂದು ಬುಕ್ಕೆವೇ ಬಂದಿದೆ, ಬ್ಯೂಟಿಫುಲ್ ಆದ ಬುಕ್ಕೆ. ಥ್ಯಾಂಕ್ ಯು ಸೋ ಮಚ್ ಜಾಯ್ಲಿನ್, ಪ್ರಶಾಲ್, ಜೋಶಲ್ ಆ್ಯಂಡ್ ದ ಟ್ರಿಪ್ಲೆಟ್ಸ್. ಸರ್ಪ್ರೈಸ್! ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇಷ್ಟೇ. ಲೋ ಮೇಂಟೆನೆನ್ಸ್ ಬ್ರೇಕ್ಫಾಸ್ಟ್ಗೆ ಯಾರದು. ಒಂದು ಮೊಟ್ಟೆ ಮತ್ತು ರೈಸ್ ಇದ್ದರೆ ಆಯಿತು, ಅವಳು ಊಟ ಆಯಿತು. ಹೊರಟಿದ್ದೇವೆ ನಾವು ಊರು ಸುತ್ತಲಿಕ್ಕೆ. ಮಸ್ಕತ್ತಿಂದ ಫ್ಲೈಟ್ ಹೊರಟಿತು. ಯಾವ ದೇಶ ಗೊತ್ತಿಲ್ಲ. 747 ದೊಡ್ಡ ಫ್ಲೈಟ್ ಅಲ್ಲ. ಇಲ್ಲಿಯ ಒಂದು ಫೇಮಸ್ ಹಳ್ಳಿ ಉಂಟು, ಆ ಹಳ್ಳಿಗೆ ಹೋಗ್ತಿದ್ದಾನೆ. ಯಾವ ಹಳ್ಳಿ ಅಂತೇಳಿ ಹೋಗ್ತಾ ಹೇಳ್ತೇನೆ ನಾನು ನಿಮಗೆ ಇದರ ಬಗ್ಗೆ. ಸೊ ಆ ಹಳ್ಳಿಗೆ ಮತ್ತು ಒಂದು ಆದಷ್ಟು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೋಡ್ತೇವೆ ಇವತ್ತು. ನೋಡುವ. ಇಲ್ಲಿ ಹೇಳುವಾಗಲೇ ಲೇಟ್ ಆಯಿತು, ಅಂದರೆ ಸಾಕಾಗಿತ್ತಲ್ಲ, ಅದರಿಂದಾಗಿ ಲೇಟ್ ಆಯಿತು. ಆಮೇನ್ ಲೆಟ್ಸ್ ಗೋ. ಸಿಗ್ನಲ್ ಜಂಪ್ ಮಾಡಿದರೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದಿನ ಕುತ್ಕೊಳ್ಬೇಕು, ಮತ್ತು ಫೈನ್ ಸಹ ಕಟ್ಟಬೇಕಲ್ಲ. ಫೈನ್ ಕಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ದಿನ ಹಾಲಿಡೇ ಸ್ಟೇ. ಅದಕ್ಕೆ ಎಲ್ಲರೂ ಸಹ ಜಾಗ್ರತೆಯಲ್ಲಿ, ಯಾರು ಸಹ ಸಿಗ್ನಲ್ ಜಂಪ್ ಮಾಡಲಿಕ್ಕೆ ಹೋಗೋದೇ ಅಲ್ಲ. ಮಸ್ಕತ್ ಮೇನ್ ಸಿಟಿಯಿಂದ ಈ ಹಳ್ಳಿ ಮುಟ್ಲಿಕ್ಕೆ ಸಾಧಾರಣ 1.5 ರಿಂದ 2 ತಾಸು ಉಂಟು. ರೋಡ್ ಮೇಲೆ ಡಿಪೆಂಡ್ ಆಯಿತಾ. ರೋಡ್ ಮೇಲೆ ಒಳ್ಳೆ ಇದ್ದರೆ ಬೇಗ ಮುಟ್ತೇವೆ, ಇಲ್ಲದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ, ಯಾಕಂದರೆ ಈ ವಿಡಿಯೋವನ್ನು ಶೂಟ್ ಮಾಡಲಿಕ್ಕಂತೂ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೇನೆ. ಅದರಿಂದಾಗಿ ಸ್ಕಿಪ್ ಮಾಡದೆ ಎಂಜಾಯ್ ಮಾಡ್ತಾ ಈ ವಿಡಿಯೋವನ್ನು ನೋಡಿ ಪ್ರತಿಯೊಂದು ಜಾಗವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲು ನಾನು ಪ್ರಯತ್ನ ಪಡ್ತೇನೆ. ಟ್ರಾವೆಲ್ ಮಾಡುವಾಗ ಫಸ್ಟ್ ಪ್ರಯಾರಿಟಿ ಕಂಫರ್ಟೇಬಲ್ ಬಟ್ಟೆ ಹಾಗೂ ಕಂಫರ್ಟೇಬಲ್ ಶೂಸ್. ಇದು 2 ಅಂತೂ ತುಂಬಾ ಇಂಪಾರ್ಟೆಂಟ್. ಉಂಟಲ್ಲ, ಇಲ್ಲಿಂದ ಸ್ಟಾರ್ಟ್, ಮೌಂಟೇನ್ ಸ್ಟಾರ್ಟ್. ಇನ್ನು ಓನ್ಲಿ ಗುಡ್ಡೆ 25 ಇತ್ತು, ಈಗ ನೋಡಿ 23ಗೆ ಬಂತು. ಕಾಂತದೆಲ್ಲ ಗೊತ್ತಿಲ್ಲ. 23 ಮೇಲೆ 18 ಇರ್ಬೋದಾ? ನಮ್ಮ ಆಚೆ ತುಂಬಾ ಹಳ್ಳಿ ಉಂಟು ಮಾರೆ. ಇದ್ರಲ್ಲಿ ಎಂತ ಸ್ಪೆಷಲ್ ಉಂಟದೆ ಕೇಳ್ತೀರಾ? ಗುಡ್ಡೆ ಮೇಲೆ ಇದ್ರೆ ಸಹ ಈ ಹಳ್ಳಿ ಅಂತೂ ಎಲ್ಲಿ ನೋಡಿದ್ರೆ ಸಹ ಗ್ರೀನರಿ ಹಾಗೂ ಒಳ್ಳೆ ರೀತಿಯಲ್ಲಿ ವ್ಯವಸಾಯ ಮಾಡ್ತಾರೆ ಈ ಹಳ್ಳಿಯಲ್ಲಿ. ಇನ್ನು ನಾವು ಗುಡ್ಡೆ ಮೇಲೆ ಹತ್ತಿಕೊಂಡು ಹೋಗುದು. ನೋಡಿ ಎಷ್ಟು ಒಳ್ಳೆ ರೋಡ್ ಮಾಡಿದ್ದಾರೆ ಗುಡ್ಡೆ ಮೇಲೆ. ನಡೆದುಕೊಂಡು ಹೋಗುದಾ? ಗಾಡಿಯಲ್ಲಿ ಹೋಗುದಾ? ಎಷ್ಟು ಹೈಟ್ ಉಂಟಲ್ಲ ಮೇಲೆ ಹೋಗೋರಿಗೆ. ಈಗ ಮುಂಚೆ ಖಾಲಿ ವಿಲೇಜ್ ಇದ್ದದ್ದು, ಇದು ರೋಡ್
ಟೂರಿಸ್ಟ್ ಪ್ಲೇಸ್ ಆಗಿರ್ಲಿಲ್ಲ ಇದು. ಹೀಗೆ ಕಚ್ಚಾ ರೋಡ್ ಇತ್ತು, ಫುಲ್ ಇದೆಲ್ಲ ಕಚ್ಚಾ ಇದ್ದದ್ದು. ಈಗ ರೋಡ್ ಮಾಡಿದ್ದಾರೆ, ಒಳ್ಳೆ ರೋಡ್ ಮಾಡಿದ್ದಾರೆ. ಎಲ್ಲಿವರೆಗೆ ಮಾಡಿದ್ದಾರೆ? ಇಲ್ಲೆಲ್ಲ ಕಾಂಕ್ರೀಟ್ ಸ್ಪ್ರೇ ಮಾಡಿದ್ದಾರೆ. ಟೆಕ್ನಿಕಲಿ ಇಟ್ ವಾಸ್ ಖಾಲಿ ಕಚ್ಚಾ ರೋಡ್ ಇದ್ದದ್ದು ಹೋಗ್ಲಿಕ್ಕೆ. ವಿಲೇಜರ್ಸ್ ಹೋಗಿ ಬರ್ತಿದ್ರು, ಮತ್ತೆ ಇನ್ನೊಂದು ಗಾಡಿ ಬಂದ್ರೆ ಸಿಕ್ಕಿಕೊಳ್ತಿತ್ತು, ಅಷ್ಟು ಸಪೋರ್ಟ್ ಇತ್ತು ರೋಡ್. ನಂಗೆ ಗೊತ್ತಿಲ್ಲ ಎಷ್ಟು ರೋಡ್ ಮಾಡಿದ್ದಾರೆ. ಈಗ ರೋಡ್ ಮಾಡಿದ್ದಾರೆ, ಇದು ರೋಡ್ ಹೋಗೋದು ಮಾಡಿದ್ದಾರೆ. ಅಂದ್ರೆ ಎಷ್ಟು ವರ್ಷ ಗೊತ್ತಿಲ್ಲ, ನಾನೇ ಬರೋದು ಎಷ್ಟು 10 ವರ್ಷ ಒಳ್ಳೆ ಮಾಡಿದ್ದಾರೆ. ಅಲ್ಲಿ ನೋಡಿ ಮೌಂಟನ್ ಗೋಟ್. ಎಲ್ಲಿ? ಮೌಂಟನ್ ಗೋಟ್ ಮಗ, ಇದು ಮೌಂಟನ್ ಗೋಟ್. ವಾದಿ ನೋಡಿ, ಇದೆಲ್ಲ ಕೆಳಗೆ ಕಾಣೋದೆಲ್ಲ ವಾದಿ ಅಂದ್ರೆ ನೀರು ಹೋಗುವ ಜಾಗ ಇದೆಲ್ಲ. ಮಳೆ ಬಂದ್ರೆ ಫ್ಲಾಶ್ ಫ್ಲಡ್ ಆಗಿ ಎಲ್ಲ ವಾದಿ ಅಂದ್ರೆ ಒಂದು ಅರೇಬಿಕ್ ವರ್ಡ್ ಆಯ್ತಾ. ಮಳೆ ಬಂದು ನಿಂತ ಮೇಲೆ ಸಾಧಾರಣ ಸ್ವಲ್ಪ ಹೊತ್ತು ಆದ ನಂತರ ಗುಡ್ಡೆ ಮೇಲಿಂದ ಹರಿಯುವ ನೀರು ಎಲ್ಲ ಬಂದು ಫ್ಲಾಶ್ ಫ್ಲಡ್ಸ್ ರೀತಿಯಲ್ಲಿ ರಭಸದಲ್ಲಿ ಹೋಗ್ತದಾಯ್ತಾ. ಆ ಹೋಗುವ ನೀರನ್ನು ವಾದಿ ಅಂತೇಳಿ ಕರೀತಾರೆ. ಇನ್ನೊಂದು ಬ್ರಿಡ್ಜ್ ಕಟ್ಟಿದ್ದು ನೀರು ವಾದಿ ಕೆಳಗೆ, ದೊಡ್ಡ ವಾದಿ ಅದು ಕೆಳಗೆ. ನನಗೆ ಹೇಳಿದ ಶರ್ವನ್, ಫುಲ್ಲಿ ಬಿಲ್ಡ್ ರೋಡ್, ಇಲ್ಲಿ ರೋಡೇ ಇರಲಿಲ್ಲ. ನಾವು ವಾದಿಗೀದಿಯಲ್ಲೆಲ್ಲ ಹೋಗಿದ್ದೇವೆ, ನೆನಪುಂಟು. ಇದೆಲ್ಲ ರೋಡ್ ಮಾಡಿದ್ರು, ಚಂದ ಮಾಡಿದ್ದಾರೆ. ಅಂದ್ರೆ ಪಾಪ ವಿಲೇಜಿಗೆ ರೋಡ್ ಇಲ್ಲ, ವಿಲೇಜರ್ಸಿಗೆ ಅದಕ್ಕೆ ರೋಡ್ ಮಾಡಿ ಕೊಟ್ಟರು ಅಂತ. ಇಲ್ಲಿ ಇಳಿದು ನೋಡುವ ಹಳ್ಳಿ ಕೆಳಗಿಂದ ಹೇಗೆ ಉಂಟು ಅಂತ. ಕಡ್ಲೆಕಾಯಿ, ಇದು ಕೆಳಗಿಂದ ಕಾಣುವ ಹಳ್ಳಿ. ಇಲ್ಲೆಲ್ಲ ಕೆಲವು ಮನೆಗಳುಂಟು, ಹಾಗೂ ಇಲ್ಲಿ ಎಂತದ ಬೆಳೆಸ್ತಿದ್ದಾರೆ, ಖರ್ಜೂರವೇನ. ಇಲ್ಲಿ ಇನ್ನೂ ಸಹ ಚಳಿ ಉಂಟು. ಕಳೆಗೆಲ್ಲ 25 ಇತ್ತು, ಇಲ್ಲಿ 20. ಅಯ್ಯೋ, ಈ ಗಾಳಿಗೆ ಬಟ್ಟೆ ಆರದಿಲ್ಲದ್ರೆ ಬಚ್ಚಾವು. ಇಷ್ಟು ಸುಂಟರ ಗಾಳಿಯಾಗಿ ಬರ್ತಾ ಉಂಟು. ಈಗ ಎಲ್ಲಿ ಹೋಗುದು ನಾವು? ಹಳ್ಳಿಗೆ, ವಿಲೇಜ್. ಎಲ್ಲಿ? ವಕಾನ್ ವಿಲೇಜ್ಗೆ ಹೋಗ್ತಾ ಇದ್ದೇವೆ. ಒನ್ ಆಫ್ ದ ಫೇಮಸ್ ಹಳ್ಳಿ ಹಾಗೂ ತುಂಬಾನೇ ಅಂತ ಒಳ್ಳೆಯ ಟೂರಿಸ್ಟ್ ಡೆಸ್ಟಿನೇಷನ್ ಇದು. ಮುಂಚೆ ನನ್ನ ಗಂಡ 12 ಇಯರ್ಸ್ ಬ್ಯಾಕ್ ಬಂದಿದ್ದಾರೆ. ಅವರಿಗೆ ಇದು ಪ್ಲೇಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಅವರ ಫ್ರೆಂಡ್ ಕೀರ್ತನ್. ಸೊ ಅವರ ಫ್ಯಾಮಿಲಿ ಇಲ್ಲಿದ್ರು ಮಸ್ಕತ್ತಲ್ಲಿ. ಸೊ ಆ ಟೈಮಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ನನ್ನ ಗಂಡನಿಗೆ. ಅವರು ಆ ಟೈಮ್ 12 ಇಯರ್ಸ್ ಬ್ಯಾಕ್ ಹೋಗಿದ್ದಾರೆ. ಆಗೆಲ್ಲ ರೋಡ್ ಇರಲಿಲ್ಲ ಅಂತೆ, ಈಗೆಲ್ಲ ಡೆವಲಪ್ ಮಾಡಿದ್ದಾರೆ. ಈಗ ಒಂದು ಒಳ್ಳೆಯ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಮಾಡಿದ್ದಾರೆ. ನಿಮ್ಗೇನಂತೆ ನೆಗಡ್ತಿದ್ದಾಳೆ. ಇಲ್ಲೆಲ್ಲ ಹೀಗೆ ನೀರಿಡ್ತಾರೆ, ಕುಡಿಯುವ ನೀರು. ಯಾರಾದ್ರೂ ಸಹ ಬೇಕಿದ್ರೆ ಯೂಸ್ ಮಾಡ್ಬೋದು, ಬಾಟಲ್ ಅನ್ನು ಫಿಲ್ ಮಾಡ್ಬೋದು, ಇಲ್ಲದ್ರೆ ಹಾಗೆ ಕುಡಿದು ಬಿಡ್ಬೋದು. ಒಮಾನಲ್ಲಿ ಹೆಚ್ಚಾಗಿ ನೋಡ್ಲಿಕ್ಕೆ ಸಿಕ್ಕುದು ಸಿಂಗಲ್ ರೋಡ್ಸ್ ಆಯ್ತಾ. ಹೀಗೆ ನಡುವಲ್ಲಿ ಉದ್ದಕ್ಕೆ ಲೈನ್ ಹಾಕಿದಾರಲ್ಲ, ಡ್ಯಾಶ್ ಲೈನ್ ಇಲ್ಲ. ಉದ್ದಕ್ಕೆ ಲೈನ್ ಅಂದ್ರೆ ಓವರ್ಟೇಕ್ ಮಾಡ್ಲಿಕ್ಕೆ ಇಲ್ಲ. ಎಲ್ಲಿದ್ದೇವೆ ಅದರಲ್ಲೇ ಸೀದಾ ಹೋಗಿಕೊಂಡೇ ಇರಬೇಕು. ಬದಿದು ಲೇನಲ್ಲಿ ಇನ್ನೊಂದು ಡೈರೆಕ್ಷನ್ ಇಂದ ಬರುವ ಗಾಡಿಗಳು ಇರ್ತದೆ. ಇದು ನೀರು ಹೋಗ್ಲಿಕ್ಕೆ ಜಾಗ, ಅಡಿಯಿಂದ ನೀರು ಹೋಗ್ತದೆ. ಗುಡ್ಡೆಯಲ್ಲೆಲ್ಲ ಮನೆಗಳು, ಇಲ್ಲಿಯ ವಿಲೇಜ್. ಹೀಗೆ ಕಟ್ಟಿರ್ಬೇಕಲ್ಲ, ಕಲ್ಲು ಮಣ್ಣನ್ನೆಲ್ಲ ಹೀಗೆ ಕೊಂಡೋಗಿರ್ಬೋದು. ಎಂತ ಸ್ಟೀಪ್ ರೋಡ್ ಮಾರೆ, ಗೊತ್ತೇ ಮಾರೆ. ಎಂತ ನ್ಯಾರೋ ಹಾರ್ನ್ ನೋಡಿದ್ರು. ಹೇಳಿದೆ ಗೊತ್ತಾಯ್ತಾ ನಿಂಗೆ? ಈಗ ಗೊತ್ತಾಯ್ತು ಯಾಕೆ ನಾನು ಸ್ಟೀಪ್ ರೋಡ್ ಅಂತ. ಕಾಣುದು ಸ್ಟೀಪ್ ರೋಡ್ ಭಯಂಕರ ಹೈಟ್ ಅಲ್ಲಿ ಕಟ್ಟಿದ್ದಾರೆ. ಈ ಮನೆಗಳೆಲ್ಲ ಹೇಗೆ ಕಟ್ಟಿರ್ಬೇಕು ಮಾರೆ, ಅವರಿಗೆ ಕಾಮನ್ ಇದೆಲ್ಲ. ಹೌದಾ? ಇದು ಕುರಾವಿಲ್ ಇನ್ನೂ ಸಹ 2.5 ಕಿಲೋಮೀಟರ್ ಉಂಟು ವಕಾನ್ ವಿಲೇಜ್ಗೆ. ಓ, ಇನ್ನೂ ರೋಡ್ ಇಲ್ಲ 2.5 ಕಿಲೋಮೀಟರ್. ಇದೇ ಹೇಳಿದ್ ನನಗೆ. ಇದು ನೋಡಿ ಅಲ್ಲಿ ರೋಡ್, ಇದು ರೋಡ್ ನೋಡಿ. ಈಗ ಶೋ ದೇವರೇ, ಇದು ರೋಡ್, ಇದು ರೋಡ್. ಎಷ್ಟು ಸ್ಟೀಪ್ ನೋಡ್ಲಿಕ್ಕೆ ಬೇಕಾದ್ರೆ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ಎಷ್ಟು ಸ್ಟೀಪ್ ಉಂಟಲ್ಲ. 2.5 ಕಿಲೋಮೀಟರ್ ಇಲ್ಲ. ಮುಂಚೆ ಇದಿಷ್ಟು ಸಹ ರೋಡ್ ಇರಲಿಲ್ಲ, ಇದು ಸಹ ಇರಲಿಲ್ಲ. ಜಾಗ್ರತೆ. ನೋಡಿ ರೈಟ್ ನೋಡಿ, ಟರ್ನ್ ಮಾಡಿ. ಓ, ಪಿನ್ ಟರ್ನ್ ಮಾರೆ. ಗಟ್ಟಿ ಕುತ್ಕು, ನಿನಗ ಗಟ್ಟಿ ಕುತ್ಕೊಳ್ಳಿ. ಹಾ, ಹಿಡೀರಿ. ವಿಂಡೋದ ಸ್ವಲ್ಪ ಈಚೆ ಬನ್ನಿ. ಕಿಟಕಿಯಿಂದ ಈಚೆ ಬನ್ನಿ ಆಯ್ತಾ. ದೇವರೆಲ್ಲ ಮಡ್ ರೋಡ್ ಅಲ್ಲ. ಈಗ 4 ವೀಲ್ ಬೇಕಾ? ಇಲ್ಲಿ ಆಲ್ರೆಡಿ 4 ವೀಲಲ್ಲಿ ಇದ್ದೇನೆ. ಜಾಗ್ರತೆ ನೋಡಿ, ಹೋಗ್ಬೇಕಾ?
ರೋಡ್ಸ್. ಇಲ್ಲಿ ರೋಡ್ ಮಾಡ್ಲಿಕ್ಕೆ ಕಷ್ಟ ಉಂಟು, ಅದಕ್ಕೆ ಮಾಡ್ಲಿಲ್ಲ ನಾನು. ಅಲ್ಲ ಪೈಪ್ಲೈನ್ ಅಲ್ಲಿ ಇರುವರು ಬಟ್ ಸುಲಭ ಇಲ್ಲ ಮಾರ ಇಲ್ಲಿ ಮಾಡ್ಲಿಕ್ಕೆ ರೋಡ್. ಹೌದು, ಭಯಂಕರ ಸ್ಟೀಪ್ ಅಲ್ಲ ಇದು. ಹೌದೌದು. ಅಷ್ಟು ಮಾಡಿ 3 ಕಿಲೋಮೀಟರ್ಸ್ ಇಲ್ಲಿ ಬರಲಿಲ್ಲ. ರೋಡ್ ಕಾಣ್ತದಲ್ಲ ಇಲ್ಲಿಂದ. ಬಂದ ದಾರಿ ಅಲ್ಲ ಇದು. ಇದು ಯಾವುದೋ ಬೇರೆ ವಿಲೇಜ್. ನಾವು ಮೇಲೆ ಹೋಗ್ತೇವೆ ನೋಡಿ, ಅದು ವಿಲೇಜ್. ಅಲ್ಲಿ ಗುಡ್ಡೆ ಉಂಟಲ್ಲ, ಇದಕ್ಕೆ ಹೋಗ್ಬೇಕು. ಈಗ ರೋಡ್ ಈಗ ಇನ್ನೊಂದು ಗಾಡಿ ಬಂದ್ರೆ ನಾವು ನಿಲ್ಬೇಕು. ಇದು ಹಳ್ಳಿಗೆ ಹೋಗ್ಲಿಕ್ಕೆ ಸುಲಭದ ಮಾತು ಅಲ್ಲವೇ ಅಲ್ಲ, ದೊಡ್ಡ ಸಾಹಸವೇ. ಮೇಲೆ ಮುಟ್ಟುದೇ ಒಂದು ದೊಡ್ಡ ಸಾಹಸ, ಯಾಕಂದ್ರೆ ರೋಡ್ ಉಂಟು ಅಷ್ಟು ಭಯಾನಕ. ತುಂಬ ನ್ಯಾರೋವಾದ ರೋಡ್. ಒಂದು ಸೈಡಲ್ಲಿ ಗುಡ್ಡೆ, ಇನ್ನೊಂದು ಸೈಡ್ ಬಿದ್ರೆ ಅಂತೂ ಹೇಳುದೇ ಬೇಡ, ಪುಡಿ ಪುಡಿ, ಯಾಕಂದ್ರೆ ಅಷ್ಟು ಡೀಪ್ ಉಂಟು. ಇಷ್ಟು ಮೇಲೆ ಇರುವ ಹಳ್ಳಿಯಲ್ಲಿ ಸಹ ಜನರು ಈಗ ಸಹ ವಾಸ ಮಾಡ್ತಿದ್ದಾರೆ. ಅವರಂತೂ ಡೈಲಿ ಮೇಲೆ ಕೆಳಗೆ ಹೋಗುದಿಲ್ಲ. ಒಮ್ಮೆ ತಂದ ಸಾಮಾನು ಅವರು ತಿಂಗಳಗಟ್ಟಲೆ ಯೂಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಸಹ ವ್ಯವಸಾಯ ಮಾಡ್ತಾರಲ್ಲ, ಅಲ್ಲಿ ಲೋಕಲ್ ಎಂತ ಸಿಗ್ತದೆ ಅದನ್ನು ಅವರು ಉಪಯೋಗ ಮಾಡ್ತಾರೆ. ಇದೆಷ್ಟು ಹೈಟ್ ಉಂಟು. It's not easy for anyone to come. That's why people don't come here. Understood? ಆಲ್ರೆಡಿ ಜನರು ಇರ್ತಾರಲ್ಲ. ಇಲ್ಲಿ ತುಂಬ ಉಂಟು, ಇಲ್ಲಿ ತುಂಬ ಟೈಮ್ ಪಾಸ್ ಮಾಡಿ. ಟಾಯ್ಲೆಟ್ ಎಲ್ಲ ಉಂಟು ಈಗ, ಚಂದ ಮಾಡಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಸಹ ಉಂಟು. ಹ್ಯಾಟ್ಸ್ ಆಫ್. ಡ್ರೈವಿಂಗ್ ಇಲ್ಲಿ ಬರುದು ಅಂತ ಹೇಳುದು ಅಬ್ಬಾ ಕೆಲವು ಕಡೆ ಎಲ್ಲ ಮಾತೆ ಬರ್ತಿರ್ಲಿಲ್ಲ, ಹೆದರಿ. ಎಷ್ಟು ಮೇಲೆ ಬಂದೆವು ನೋಡಿ. ದೇವರೇ, ಸೂಪರ್ ಚಳಿ ಉಂಟು. ಕೆಳಗೆ 25-26 ಆದರೆ ಮೇಲೆ 17-18 ಉಂಟು ಟೆಂಪ್ರೇಚರ್. ಅಂದರೆ ಅಷ್ಟು ಚಳಿ. ಎಷ್ಟಾ ಮೇಲೆ ಬಂದಿದ್ದೇವೆ ನಾವು. ಮಾತ್ರ ಇಲ್ಲಿ ಗಾಳಿ ಉಂಟಲ್ಲ ಫ್ರೆಶ್. ನಮ್ಮ ಆಚೆ ಎಲ್ಲ ಎಂಥ ಪೊಲ್ಯೂಟೆಡ್ ಅಲ್ಲ ಗಾಡಿ, ಎಷ್ಟು ರಾಶಿ ಗಾಡಿಗಳು. ಹೆಚ್ಚು ಜನರಿದ್ದಲ್ಲಿ ಪೊಲ್ಯೂಷನ್ ಸಹ ಜಾಸ್ತಿ ಅಲ್ಲ, ಇಲ್ಲಿ ಜನರು ಕಮ್ಮಿ, ಗಾಳಿ ಅಂತೂ ತುಂಬ ಫ್ರೆಶ್. ಕೂದಲನ್ನು ಇಗ್ನೋರ್ ಮಾಡಿ ಹಿಂದೆ ಸೀನರಿ ನೋಡಿ. ಕೂದಲು ಅಲ್ಲ ಕಳ್ಳಲ್ಲ ಆಗಿದೆ ಕೂದಲು. ಒಟ್ರಾಸಿ ಬಟ್ಟೆ ಹಾಕಿ ಬರ್ಲಿಕ್ಕೆ ಇಲ್ಲಿ ಅಲೌಡ್ ಇಲ್ಲ. ಮತ್ತು ಫೋಟೋಗ್ರಾಫ್ ತೆಗೆಯುವ ಮುಂಚೆ ಯಾವುದಾದ್ರೂ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಕೇಳಬೇಕು. ಅಲ್ಲಿ ಇಲ್ಲಿ ಶಬ್ದ ಮಾಡಲಿಕ್ಕೆಲ್ಲ, ಅಲ್ಲಿ ಇಲ್ಲಿ ವೇಸ್ಟನ್ನು ಬಿಸಾಡಲಿಕ್ಕೆಲ್ಲ. ಇನ್ನು ಇಲ್ಲಿಂದ ಮೇಲೆ ಹೋಗೋದು. ಇದರ ಮೇಲೆ ಸಹ ಹೋಗ್ಬೋದು. ಹೋಗುವ ಇವತ್ತು ಕ್ಯಾಲರೀಸ್ ಸರಿ ಪುಡಿ ಮಾಡುವ. ಹೀಗೆ ಸ್ಟೆಪ್ಸ್ ಉಂಟು ನೋಡಿ. ಮೆಲ್ಲ ಇಲ್ಲಿ ಒಂದಿಷ್ಟು ಜಾಗ ಉಂಟು ಮೇಲಿಂದ ವ್ಯೂ ನೋಡಲಿಕ್ಕೆ. ವಾವ್, ಎಂಥ ವ್ಯೂ ಮಾರೆ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ. ಹೆಂಗಸರಿಗೆ ಡ್ರೆಸ್ ಕೋಡಲ್ಲಿ ನೀಸ್ಗಿಂತ ಕೆಳಗೆ, ಅಂದರೆ ಗಂಟೆಗಿಂತ ಕೆಳಗೆ ಬಟ್ಟೆ ಹಾಕಬೇಕು. ಗಂಟೆಗಿಂತ ಮೇಲೆ ಡ್ರೆಸ್ ಎಲ್ಲ ಹಾಕಲಿಕ್ಕೆಲ್ಲ, ಶಾರ್ಟ್ಸ್ ಹಾಕಲಿಕ್ಕೆಲ್ಲ, ಮತ್ತು ಆಫ್ ಶೋಲ್ಡರ್ ಬಟ್ಟೆ ಎಲ್ಲ ಹಾಕಲಿಕ್ಕೆಲ್ಲ ಡೀಸೆಂಟ್ ಬಟ್ಟೆ ಹಾಕಬೇಕು. ಇನ್ನು ನಡೆದುಕೊಂಡು ಮೇಲೆ ಹೋಗಬೇಕು. ಈಗ ಕಾಫಿ ಶಾಪ್ ಮತ್ತು ವಾಶ್ರೂಮ್ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ. ಇರಲಿಲ್ಲ ಮುಂಚೆ. ಹಾಂ, ಇಲ್ಲಿ ಒಂದು ಕಾಫಿ ಶಾಪ್. ಇಲ್ಲಿ ಡ್ರೋನ್ಸ್ ಅಲೌಡ್ ಇಲ್ಲ, ಡ್ರೋನ್ಸನ್ನು ಹಾರಿಸಲಿಕ್ಕೆ ಇಲ್ಲ. ಮೆಲ್ಲ ಹೋಗಿ ಇನ್ನು ಮೆಟ್ಟಲು ಸೈಡಲ್ಲೆಲ್ಲ ಮನೆ ಉಂಟು ಲೋಕಲ್ಸ್ನವ್ರದ್ದು. ಮುಂಚೆದು ಗಾಡಿ ಭಾರಿ ಚಂದ ಗಾಡಿ. ಎಲ್ಲ ಮನೆಗಳು ಇದು. ಹಳ್ಳಿದು ನಡುವಲ್ಲಿ ಹೋಗುದು. ಎಂತ ಮಾರಿದು, ಫುಲ್ ಗ್ರೀನರಿ. ಎಂಥ ಗಿಡ, ಎಲೆದು ಕಲರ್ ಮಾತ್ರ ಸೂಪರ್ ಉಂಟು. ಅಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಮಾಡಿದ್ದಾರೆ. ಹಾಂ, ಅರಬಿಕ್ ಕಾಫೀಸ್ ಉಂಟಂತೆ ಫ್ರೀ.
ಇದೆಂತ ಗಿಡ ನೋಯಲ್? ಸ್ಪ್ರಿಂಗ್ ಆನಿಯನಾ? ನೀರುಳ್ಳಿಯಾ? ಎಂತ ಮಾರೇದು ಮಿರಾಕಲ್. ಸತ್ಯ ಸಾಲ ಇಷ್ಟು ಮೇಲೆ ಹೀಗೆ ಗಿಡಗಳನ್ನು ಬೆಳೆಸಬೇಕಾದ್ರೆ, ಕಲ್ಟಿವೇಶನ್ ಮಾಡಬೇಕಾದ್ರೆ ಇದೊಂದು ಮಿರಾಕಲ್ ಲ್ಯಾಂಡೇ. ಒಳ್ಳೆ ನೀರುಂಟಾ? ಒಳ್ಳೆ ನೀರುಂಟಂತೆ ಇಲ್ಲಿ. ಟ್ಯಾಂಕ್ ಫೆಸಿಲಿಟಿ ಸಹ ಉಂಟು. ಇಡೀ ಮೇಲಿಂದ ಕೆಳಗೆ ಎಲ್ಲ ಬೆಳೆಸಿದ್ದಾರೆ, ಒಂದಿಲ್ಲದ ಇನ್ನೊಂದು ಗಿಡ ಬೆಳೆಸಿದ್ದಾರೆ. ಯಾವುದು ಮರದ ಹಣ್ಣನ್ನು ಕಿತ್ತಬಾರ್ದು ಅಂತೇಳಿ ಹಾಕಿದ್ದಾರೆ. ಇಲ್ಲಿದ್ದು ಹಳ್ಳಿಯವ್ರಿಗೆ ಸೇರತಕ್ಕದು. ಸೊ ಯಾವ ಮರದು ಹಣ್ಣೆಲ್ಲ ನೋಡಿ ಹಾರಿ ಹಾರಿ ಕಿತ್ತಬಾರ್ದು ಅಂತ ಹಾಕಿದ್ದಾರೆ. ಸ್ಟ್ರಿಕ್ಟ್ಲಿ ಅವಾಯ್ಡೆಡ್. ಎಂತ ರಾಯಲ್? ಎಂತ ಆಪ್ರಿಕಾಟ್ ಮರವ? ಓ ಇದು ನಾಯಲ್ ಆಪ್ರಿಕಾಟ್ ಅಲ್ಲ, ಇದು ಪೊಮೊಗ್ರಾನೇಟ್. ಪೊಮೊಗ್ರಾನೇಟ್ ಕೆಳಗೆ ನೋಡಿ. ಹಾಂ, ಪೊಮೊಗ್ರಾನೇಟ್. ಅನಾರ್ ಅನಾರ್ ದಾಳಿಂಬೆ ನೋಡಿ, ಇಲ್ಲಿ ಸಹ ಉಂಟು ದಾಳಿಂಬೆ. ಎಷ್ಟು ದಾಳಿಂಬೆ ಮಾರೆ, ಎಲ್ಲ ಬಾವಲಿ ತಿಂದಿದೆ ಮಾತ್ರ. ಕೆಲವು ಒಣಗಿದೆ. ಕಣ್ಣಿಗೆ ಹಬ್ಬ ಹಬ್ಬ. ಇವತ್ತು ಒಳ್ಳೆ ಕಾರ್ಡಿಯೋ ಆಗ್ತದೆ ಎಲ್ಲರಿಗೆ ಸಹ. ನಡೆಯದೆ ಮಾತಾಡದೆ ಎಲ್ಲೂ ಸಹ ಮಾತಾಡ್ತಾ ಉಂಟು. ಮಾತ್ರ ಒಳ್ಳೆ ಮಾಡಿದ್ದಾರೆ ನೋಡಿ, ಖುಷಿ ಆಯಿತು. ಇಷ್ಟು ಮೇಲೆ ಅಲ್ಲಿ ಸಹ ಹೀಗೆ ಕಲ್ಟಿವೇಶನ್ ಮಾಡ್ತಿದ್ದಾರಲ್ಲ, ಗ್ರೇಟ್ ಮಾರೆ. ಕೂತ್ಕೊಳ್ಳಿ ಚುಕ್ಕೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನಾವೇ ಸೇಂಗ್ತಿದ್ದೇವೆ, ರಿಲ್ಯಾಕ್ಸ್ ಮಾಡಿ. ಅಲ್ಲಿ ಒಳ್ಳೆ ಸೀಟ್ ಉಂಟದೆ, ಕೊಡಿ. ಮೆಲ್ಲ ಮೆಲ್ಲ ಮೆಲ್ಲ. ನಾವು ಅಲ್ಲಿ 2 ನಿಮಿಷ ಕೂತು ಹೋಗುವ, ಸಾಕಾಯ್ತು. ಎಲ್ಲ ಕೂತಿದ್ದೇವೆ. ಇಲ್ಲಿದು ಹಳ್ಳಿಯವರು ಎಷ್ಟು ಸುಲಭವಾಗಿ ಹೋಗ್ತಿದ್ದಾರೆ ನೋಡಿ. ಅವ್ರಿಗೆ ನಡೆದು ಅಭ್ಯಾಸ ಆಗಿದೆ. ಮಗು ಉಂಟು, ಖಾಲಿ ಅವರಲ್ಲ, ಮಗು ಒಟ್ಟಿಗೆ ಹೋಗ್ತಿದ್ದಾರೆ. ವೀಣಕ್ಕನ್ನು ಇಲ್ಲಿ ಗುಡ್ಡೆ ನಡುವಲ್ಲಿ ಬಿಟ್ಟು ನಾವು ಹೊರಡ್ತೇವೆ. ಬಾಯ್. ಯಾವುದು? ಅವ್ರಿಗೆ ಸಾಕಾಗಿದೆ ಕಿಯಾರ. ಹಾಂ, ಇದೊಂದು ಹಳ್ಳಿ, ಇನ್ನೊಂದು ಹಳ್ಳಿ. 700 ಸ್ಟೆಪ್ ಉಂಟಂತೆ ಇನ್ನು ಸಹ ಹತ್ತಲಿಕ್ಕೆ ಮೇಲೆ. ಹೌದು, ಅಲ್ಲಿ ಒಬ್ಬರು ಗೈಡ್ ಇದ್ರು, ಅವ್ರು ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದ್ದು ಕೂತು ಹೋಗಿ ಒಮ್ಮೆಲೆ ಹೋಗಬೇಡಿ ಅಂತೇಳಿ. ಇದರ ನಡುವಲ್ಲಿ ಒಂದು ಮಾಸ್ಕ್ ಮಾಡಿದ್ದಾರೆ. ಪ್ರೇಯರ್ ಮಾಡೋರಿಗೆ ಇಲ್ಲಿ ಒಳಗೆ ಹೋಗಿ ಪ್ರೇಯರ್ ಮಾಡ್ಬೋದು. ನೀರು ಹೋಗ್ಲಿಕ್ಕೆ ರಸ್ತೆ ಮಾಡಿದ್ದಾರೆ. ಬೆಡ್ಶೀಟ್ ರೀತಿಯಲ್ಲಿ ಒಂದು ಚಪ್ಪರ ಕಟ್ಟಿದ್ದಾರೆ. ಸೇಂಕಿ ಮೇಲವರೆಗೆ ನಡೆದೆವು. ಇಲ್ಲಿ ಒಂದೊಂದು ರೂಮ್ ಕಟ್ಟಿದ್ದಾರೆ. ಮಾಸ್ಕಾ ಗೊತ್ತಿಲ್ಲ, ಇದೆಂತ ಗೊತ್ತಿಲ್ಲ. ಇನ್ನೂ ಸಹ ಮೇಲೆ ಹೋಗ್ಲಿಕ್ಕುಂಟು. ಮುಟ್ಲಿಲ್ಲ ಫ್ರೆಂಡ್ಸ್, ಇನ್ನೂ ಸಹ ನಾಳೆ ಆಗುವಾಗ ಮುಟ್ಟುವೆವು. ಅಲ್ಲಿ ನಾವು ಅಲ್ಲೇ ಸೆಟಲ್ ಆಗ್ತಿದ್ದೇವೆ ಸಾಕಾಗಿ. ಗ್ರೀನರಿ ನೋಡುವಾಗ ಹತ್ತು ಅಂತೇಳಿ ಆಗ್ತದೆ. ಸ್ಟೆಪ್ಸ್ ನೋಡುವಾಗ ಬೇಡ ಅಂತ ಆಗ್ತದೆ. ಆದರೆ ಗ್ರೀನರಿ ಕರೀತದೆ, ಬನ್ನಿ ಇನ್ನೂ ಸಹ ಮೇಲೆ ಬನ್ನಿ ಅಂತೇಳಿ. ಇಡೀ ವರ್ಷ ನಡೆಯುವುದಿಲ್ಲ, ಒಂದೇ ದಿನ ಇಡೀ ವರ್ಷದ ಕ್ಯಾಲರೀಸ್ ಬರ್ನ್ ಮಾಡಿದೆ ಇವತ್ತು. ಜೋಕ್ ಮಾಡಲಿಕ್ಕೆ ಸಹ ಹೆಚ್ಚು ಆಗುದಿಲ್ಲ. ಸೇಂಕ್ತಾ ಉಂಟು. ಹಾಟಿಗಾಗ್ಬೋದು ಈ ಪೊಂಜೋ ಎಲ್ಲಿ ಮಾರಿ ಹೋಗಿದೆ ಅಂತ ಹೇಳಿ. ಗಂಡ ಒಳ್ಳೆ ಮಂಗೆ ಮಾಡಿದ್ರು ಕಿಯಾರನ್ನು. ಮಂಗೆ ಮಾಡಿ ಇಷ್ಟು ಮೇಲೆ ಅವ್ರಿಗೆ ಕರ್ಕೊಂಡು ಬಂದರು. ಹೇಗೆ ಮಂಗೆ ಮಾಡಿದರು ನಾನು ನಿಮ್ಗೆ ಹೇಳ್ತೇನೆ. ಯಾರಾಗೆ ಹೇಳಿದ್ದು, ಮೇಲೆ ಐಸ್ ಕ್ರೀಮ್ ಅಂಗಡಿ ಉಂಟು, ಬೇಗ ಹೋಗುವ, ಅಲ್ಲಿ ಐಸ್ ಕ್ರೀಮ್ ಖಾಲಿ ಆಗ್ತದೆ ಅಂತೀನಿ. ಅಂತ ಸ್ಪೀಡಲ್ಲಿ ಬಂದಾಳೆ ಗೊತ್ತುಂಟಾ, ಸಾಕೇ ಆಗಲಿಲ್ಲ ನಮಗೆ. ಇನ್ನು ಬೊಬ್ಬೆ ಇರ್ಬೋದು. ಮೇಲೆ ಮುಟ್ಟಿ ಆಯಿತು. ಇಡೀ ಫಾರ್ಮಿಗೆ ನೀರು ಇಲ್ಲಿಂದ ಹೋಗ್ತದೆ. ಇಲ್ಲಿ ಸಹ ಎಂಥದ ನಟ್ಟಿದ್ದಾರೆ ನೋಡಿ. ಇಲ್ಲಿ ಸಹ ಕಲ್ಟಿವೇಶನ್ ಮಾಡ್ತಿದ್ದಾರೆ.
ಇಲ್ಲಿ ಸಹ ಪೊಮೊಗ್ರಾನೆಟ್ ಉಂಟು. ಇಲ್ಲಿ ಎಲ್ಲ ಚಪ್ಪರ ಕಟ್ಟಿದ್ದಾರೆ. ಎಂಥದ ಬೆಳೆಸ್ತಾರೆ ಏನಾ, ಈಗ ಸೀಸನ್ ಅಲ್ಲಲ್ಲ ಅದಕ್ಕೆ ಬೆಳೆಸಲಿಲ್ಲ. ಸೀಸನ್ ಟೈಮಲ್ಲಿ ಎಂಥದ ಬೆಳೆಸ್ತಾರೆ ಏನೋ ಇಲ್ಲಿ. ಆಯ್ತಂತ ನೆನೆಸಿದ್ದು ಇನ್ನೂ ಸಹ ಉಂಟು. ಅದು ಗುಡ್ಡೆದು ತುದಿಗೆ ಹೋಗ್ಬೇಕಾ? ಹೋಗ್ತಿದ್ದೇವೆ ಇನ್ನೂ ಸಹ ಬರ್ತಾನೆ ಇಲ್ಲ. ನೀರು ನೋಡಿ ಅಂತೆ, ಕ್ರಿಸ್ಟಲ್ ಕ್ಲಿಯರ್. ಹೇಗೆ ರೋಡ್ ಮಾಡಿದ್ದಾರೆ ನೋಡಿ. ವಿಡಿಯೋ ತೆಗೆದುಕೊಂಡು ಬಂದರೆ ಗಸಿತು ಸ್ಕಿನ್ ಔಟ್ ಆಗುವೇನು. ಸ್ಕಿನ್ ಔಟ್ ಆಗ್ತೇನೆ ನಾನು. ಮಾತು ಸಹ ಬರ್ತಿಲ್ಲ, ಜೋಕು ಸಹ ಬರ್ತಿಲ್ಲ, ಎಲ್ಲ ಬಿಡಿ ಶ್ವಾಸವೇ ಬರ್ತಿಲ್ಲ. ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಡೈಲಿ ಹೇಳ್ತಾರೆ ವಾಕ್ ಮಾಡು ಅಂತೀವಿ. ಯಾಕೆ ಹೇಳ್ತಾರೆ ಈಗ ಗೊತ್ತಾಗ್ತದೆ. ಹೋ ಯವ್ವ ಸ್ವಾಮಿ ದೇವರೇ, ಹೋಗುವ ಎಲ್ಲ ಬರ್ರ ಹೊಯ್ಯ. ಇಲ್ಲಿ ಇಂಟರ್ನೆಟ್ ಸಿಗುದಿಲ್ಲಂತೆ. ಇಂಟರ್ನೆಟ್ ಬಿಡಿ, ಮನುಷ್ಯರೇ ಸಿಗ್ತಿಲ್ಲ ಇಲ್ಲಿ ಮೇಲೆ. ಇಂಟರ್ನೆಟ್ ಈಗ ಬಂದದಲ್ಲ, ಮನುಷ್ಯರೆಲ್ಲ ಇಷ್ಟು ಮೇಲೆ. ಇಲ್ಲಿ ಕೂತ್ಕೊಳ್ಳುವಾಗ ಇಲ್ಲಿ ಕೂತಿದ್ದೇನೆ, ಸ್ಟೆಪ್ಸಲ್ಲೇ ಕೂತಿದ್ದೇನೆ. ಈ ನೀರ್ದು ಸೌಂಡ್ ಉಂಟಲ್ಲ, ಕಾಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸ್ವಲ್ಪ ಶಾಂತಿ ಅಂತ ಆಗ್ತದೆ. ನಡೆದು ಲಂಗ್ಸಿಗೆ ಪಂಪ್ ಮಾಡಿ ಸಾಕಾಗಿರ್ಬೋದು. ಇದು ಹೆಂಗಸ್ ಇವತ್ತು ಎಲ್ಲಿ ಹೋಗಿದೆ ಅಂತ ಆಗ್ಬೋದು. ಇಲ್ಲದ ಇಷ್ಟು ಪಂಪ್ ಮಾಡಲಿಕ್ಕೆ ಸಿಕ್ಕುದಿಲ್ಲ ನಾನು ಲಂಗ್ಸನ್ನೆಲ್ಲ. ಅಲ್ಲೆಲ್ಲ ಇರ್ತೇನೆ, ಸ್ಟ್ಯಾಂಡಿಂಗ್ ಸಿಟ್ಟಿಂಗ್ ಅಲ್ಲ. ಇವತ್ತು 700 ಸ್ಟೆಪ್ಸ್ ಅಲ್ಲ, ಇದು ಜಾಸ್ತಿ ಉಂಟು. ನಾನು 700 ಎಂತ ಮಂಗೆ ಮಾಡುದೇನೆ ಅವರು. 700 ಅಲ್ಲ ಮರ, ಇದು ಹಿಂದೆ ಹೋಗುವಾಗ ಲೆಕ್ಕ ಮಾಡಿ. ನೋಡಿ ಅಂತೆ ಹುಡುಗಿ. ಐಸ್ ಕ್ರೀಮ್ ಎಂಬ ಪದಕ್ಕೆ ಎನರ್ಜಿ ಬಂದುಬಿಡ್ತು, ಫುಲ್ ಚಾರ್ಜ್. ಡಾನ್ಸ್ ಮಾಡಿಕೊಂಡು ಹೋಗ್ತಿದ್ದಾಳೆ. ಸಾಕಾಗಿ ಹೇಳಿ ಕೂತವಳು ನೋಡಿ ಅಂತೆ. ಇವರು ಮಂಗೆ ಮಾಡ್ತಿದ್ದಾರೆ. ಆ ಮಂಟಪ ಒಳಗೆ ಐಸ್ ಕ್ರೀಮ್ ಶಾಪ್ ಉಂಟಂತೇಳಿ. ರೀಚ್ ಆದೆವು. ನಮ್ಮ ಸ್ವಂತ ಗುಡ್ಡೆ ಅಲ್ಲೇ ಇದು. ಇಲ್ಲಿ ನಮ್ಮ ಸ್ವಂತ ಮನೆದು ಗೇಟ್ ಓಪನ್ ಮಾಡಿದ ಹಾಗೆ ಓಪನ್ ಮಾಡಿದ್ರಿ ನೋಡಿ. ಆಯ್ತಾ? ಇಲ್ಲಿ ಹಾರಿ ಬಿಡೋಣ ಅಂತ ಆಗ್ತದೆ. ಅಷ್ಟು ಐಸ್ ಉಂಟಾ? ಬೇಕಾ ನಿಂಗೆ ಅಪ್ಪೆ? ನಾವು ಹೋಗುವಾಗ ತುಂಬ ಜನರು ಪಾಸ್ ಆದರು, ಎಲ್ಲ ಸಪುರದವರು. ನಮ್ಮಂಥ ಸೈಜ್ದವ್ರು ನಾವೇನ ಈ ಪರ್ವತ ಹತ್ತಿದ್ದು. ಅಲ್ಲಿ ಮಿನಿ ಗಾರ್ಲೆಂಡ್ ಹಾಕ್ತಾರ ನೋಡುವ. ಆಯಿತು ಫ್ರೆಂಡ್ಸ್, ಅಲ್ಲಿ ಎಂಡು ಮುಟ್ಟಿದ್ರೆ ಆಯಿತು. ಶಬ್ದ ಸಹ ಬರ್ತಿಲ್ಲ ಮಾರಿ. ಅಲ್ಲಿ ಮೌಂಟೇನ್ ಗೋಟ್ಸ್ ಉಂಟು ಮೇಲೆ, ಆಡುಗಳು. ಅಯ್ಯೋ, ಈ ಆಡು ಇಲ್ಲಿ ಬಂದರೆ ನಮ್ಮನ್ನು ಕಳೆಗೆ ಹಾಕ್ಲಿಕ್ಕಿಲ್ಲ ಅಲ್ಲ. ಚಂದವಾದ ಗೋಟ್ಸ್, ಮೌಂಟೇನ್ ಗೋಟ್ಸ್ ಅಂತ ಕರೀತಾರೆ. ಅಯ್ಯೋ ನಾನು ನೋಡಿ ಅಲ್ಲಿ ಅಟ್ಯಾಕ್ ಮಾಡೋದು ಉಂಟು. ಅಲ್ಲೇ ನಿಂತಿದ್ದೆ ಮಾರಿ. ಸುರೇ ಸಾಕಾಗಿ ಬಂದೇನೆ. ನಾನು ದೂಡ್ಲಿಕ್ಕಿಲ್ಲ ಅಲ್ಲ ಮಾರಿ. ಚಾನಲ್ ಉಂಡಿ ಅಯ್ಯನ್ನ ಮಿಸಸ್ ಕುಂದರ್ ಬುಡು ಮಾರೆಯ ನೋಡ್ತಾ ಉಂಟು. ಇವರೆಲ್ಲ ಚೇರ್ಸ್ ತಗೊಂಡೇ ಬಂದಾರೆ. ಅಂದರೆ ಜೀವ ಸಪುರ ಅಲ್ಲ, ಚೇರ್ಸ್ ಒಟ್ಟಿಗೆ ಅಷ್ಟು ವೇಟ್ ಬರುದಿಲ್ಲ. ನಾವು ಚೇರ್ಸ್ ತಗೊಂಡು ಬಂದರೆ ಅಷ್ಟೇ ಕಷ್ಟ ಆದಿತ್ತು. ಬ್ಯೂಟಿಫುಲ್ ಅದ ವ್ಯೂ ಮೇಲಿಂದ. ಇದು ಇನ್ನೊಂದು ವಿಲೇಜಾ? ಓ ದೇವರು, ಇವತ್ತು ನಾವು ಟ್ರೆಕ್ಕಿಂಗ್ ಮಾಡಿದ? ವಾಕಿಂಗ್ ಅಲ್ಲ, ಯಾವ ಪೀಕ್ ನೋಡಿ ಮೌಂಟೇನ್. ಆ ಸೈಡ್ ಮೌಂಟೇನ್ ನೋಡಿ ಸ್ಟ್ರೈಟ್ ಉಂಟಂತ. ಅದೆಲ್ಲ ಆಲ್ಮೋಸ್ಟ್
ಕೆಳಗುಂಟು ಮಗ ಎಂತ ಇದು ಓಕೆ ವಿಲ್ ಹ್ಯಾವ್ ಜ್ಯೂಸ್ ಐಸ್ ಕ್ರೀಮ್ ಎಂತ ಆಯ್ತು ಅಲ್ಲಿ ಕೆಳಗುಂಟು ಶಾಪ್ ಅವ್ರು ಬಂದ್ ಮಾಡಿ ಓ ಈಗ ಕಳೆಗೆ ಉಂಟಾ ಊಟ ಬಂದು ಎಲ್ಲ ಕೆಳಗೆ ಹಾಕಿದಂತೆ ಶಾಕ್ ಕೆಳಗೆ ಹೋಗುವ ಮಗ ಅಲ್ಲಿ ಕಾಫಿ ಉಂಟಲ್ಲ ನೀನು ಬರುವಾಗ ನೋಡಿದ್ದೆ ಒಂದು ಮಗ್ಗಿ ಇಟ್ಟಿದ್ರು ಅಂಗಡಿ ಇತ್ತು ಒಂದು ಕೆಫೆ ಅಂತ ಎಲ್ಲರೂ ತಿಂತಿದ್ರು ಅಲ್ಲಿ ನಿಂಗೆ ತಿನ್ನಿಸ್ತಾರೆ ಆಯ್ತಾ ಇಲ್ಲಿ ಮಂಗ ನೋಡ್ಸಿದ್ದಾರೆ ಮೌಂಟನ್ಸ್ ಅಲ್ಲಿ ಅಷ್ಟು ಉಂಟು ಮಗ ಗೊತ್ತುಂಟಾ ಆಡು ಬಂತು ನನ್ನ ಬ್ಯಾಗ್ ಅನ್ನು ನೋಡ್ಲಿಕ್ಕೆ ಅದಕ್ಕೆ ಸ್ವಲ್ಪ ಮುಖ ಬಾಡಿದೆ ಅವಳಿಗೆ ಅದು ನೋಡಿದ್ದು ಮಗ ಈ ಹೆಂಗಸು ನೋಡ್ಲಿಕ್ಕೆ ಪುಷ್ಟಿ ಉಂಟು ಬ್ಯಾಗ್ ಅಲ್ಲಿ ಎಂತ ಇಟ್ಟಿದ ಅಂತ ನೋಡ್ಲಿಕ್ಕೆ ಬಂದದ್ದು ಇನ್ನೆಂತೆ ಕೂಗುದು ಇನ್ನು ಅಮ್ಮನನ್ನು ಕೊಂಡೋಗುವಷ್ಟು ಶಕ್ತಿ ಇಲ್ಲ ಅದಕ್ಕೆ ಬಿಡು ಪಾಪ ನಮ್ಮ ಒಳ್ಳೆ ಅದಕ್ಕಿಂತ 3 ಸರ್ತಿ ಉಂಟು ವೇಟ್ ಕೂಗ್ಬೇಡ ಮೇಲೆ ಗುಡ್ಡೆ ಮೇಲೆ ಬಂದು ಯಾರು ಕೂಗ್ತಾರ ಇವರಿಗೆ ತುಂಬಾ ನೀರುಂಟು ನೀನು ಹೆಚ್ಚು ನೀರು ಕೊಡ್ಬೇಡ ಅವ್ರಿಗೆ ನಮಗೆ ಸಿಟಿಯಲ್ಲೆಲ್ಲ ಸಿಕ್ಕುದಿಲ್ಲ ಇದು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಸೇಮ್ ಟು ಸೇಮ್ ಅರೆ ಒಂದೊಂದು ಶಬ್ದ ಇಲ್ಲ ನಮ್ಮ ಮಗುದು ಬಿಟ್ಟು ಬೇರೆ ಯಾವ ಶಬ್ದ ಇಲ್ಲ ನಿಶಬ್ದ ಗಾಳಿದು ಕ್ವಾಲಿಟಿ ಸಹ ತುಂಬ ಒಳ್ಳೆ ಉಂಟು ನಮಗೆ ಶ್ವಾಸ ತೆಗೆಯುವಾಗಲೇ ಗೊತ್ತಾಗ್ತದೆ ಗಾಳಿದು ಕ್ವಾಲಿಟಿ ಇದು ಎಂಡ್ ಟ್ರೆಕ್ಕಿಂಗ್ದು ಎಂಡ್ ಇಲ್ಲಿ ಇನ್ನೂ ಎದುರು ಹೋಗ್ಬೇಕು ಅವರು ಇಲ್ಲಿ ಹತ್ತಿಕೊಂಡು ಹೋಗ್ಬೇಕು ಇನ್ನು ಸಹ ಉಂಟು ಮನಸ್ಸಿದ್ದರೆ ಮಾರ್ಗ ಇದರ ಮೇಲೆಲ್ಲ ಟ್ರೆಕ್ ಮಾಡೋದ್ಲವ ಇನ್ನಾಯ್ತು ಇನ್ನು ಸೀದಾ ಕಳೆಗೆ ಇಳಿದುಕೊಂಡು ಹೋಗುದು ವೀನಕ್ಕ ನೆನಸಿರುವರೇನ ಇವರು ಇನ್ನೊಂದು ಸೈಡಿಂದ ಹೋದ್ರೇನ ಅಂತೇಳಿ ಅವ್ರ ಪಾಪ ತುಂಬ ಹೊತ್ತಿಂದ ಕೂತಿದ್ದಾರೆ ಅವರಿಗಂತೂ ಗ್ಯಾರಂಟಿ ಇಲ್ಲಿವರೆಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ತುಂಬ ಕಷ್ಟ ಉಂಟು ಪ್ರಾಯದವ್ರು ಬಿಡಿ ನಮಗೆ ಕಷ್ಟ ಆಯಿತು ಮಕ್ಕಳೊಟ್ಟಿಗಂತೂ ಇನ್ಸ ಕಷ್ಟ ಕಿಯಾರ ಗ್ರೇಟೆ ಪಾಪ ಇಷ್ಟು ನಡೆದ್ಲಲ್ಲ ಕಳೆಗೆ ಹೋಗುವಾಗ ಸಹ ಜಾಗ್ರತೆ ಇರಬೇಕು ಸ್ವಲ್ಪ ಬಿದ್ದರೆ ಶೇಪ್ ಔಟ್ ಆಗ್ತೇವೆ ಯಾಕಂದರೆ ತುಂಬ ಶಾರ್ಪ್ ಉಂಟು ತುಂಬ ಶಾರ್ಪ್ ಆದ ಇದು ಕಲ್ಲು ಇಲ್ಲಿ ಹೇಗೆ ಮಾಡಿದಾರ ದಾರಿ ದೇವರಿಗೆ ಗೊತ್ತು ಕಾರ್ಮಿಕರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಟೈಮ್ ಅದು ವೈಟ್ ಆಗೋದು ಅದು ಯಾವ ಸೀಸನ್ ಗೊತ್ತಿಲ್ಲ ಮಾರದು ಇದೆಲ್ಲ ಎಲೆ ಈಗ ಬೀಳ್ತದಲ್ಲ ಪುನಃ ವೈಟ್ ಆಗಿ ಅದು ವೈಟ್ ಆಗಿ ಬೀಳುದು ಅಂತ ಒಂದುಂಟು ನಾಷ್ಟ ಬರೋ ಫುಲ್ ವೈಟ್ ಆಯ್ತಾ ಅದು ಭಾರಿ ಚಂದ ಸೀಸನ್ ಮಾರೋದು ಓ ಹೌದಾ ವೈಟ್ ಕಾಣ್ತದೆ ನಿಮ್ಗೆ ಇದೆಲ್ಲ ಗಿಡ ಎಲೆ ಎಲ್ಲ ಬೀಳ್ತದಂತೆ ಈಗ ಕೆಲವು ವಿಡಿಯೋ ನೋಡಿ ಒಕ್ಕಂಗಿಲ್ಲ ವೈಟ್ ಇರ್ತದೆ ವೈಟ್ ಇರ್ತದೆ ಓ ನಾನು ಹೂಗಳಂತ ಅನಿಸಿದ್ದು ಓ ಈ ಎಲೆಗಳು ವೀನಕ್ಕ ನೆನೆಸಿದ್ದೇನೆ ಇವರು ಇನ್ನೊಂದು ಗುಡ್ಡೆಯಿಂದ ಹತ್ತಿ ಆಚೆಯಿಂದ ಹೋದ್ರ ಅಂತೇಳಿ ತುಂಬ ಹೊತ್ತಾಯ್ತು ಸಾಧಾರಣ 1 ತಾಸಾಯ್ತು ಆಡುದು ಗೊಬ್ಬರ ಹಾಕ್ತಾರಲ್ಲ ಹಾ ಅದೇ ಸ್ಮೆಲ್ ಎಲ್ಲ ಆರ್ಗ್ಯಾನಿಕ್ ಗಿಡಗಳಲ್ಲ ಹೌದು ಎಲ್ಲ ಆರ್ಗ್ಯಾನಿಕ್ ಗಿಡಗಳು ಎಂತ ಕೆಮಿಕಲ್ಸ್ ಆಗ್ತಿಲ್ಲ ಎಂತ ಗ್ರೀನರಿ ವೀನಕ್ಕನ್ನು ಯಾರು ಸಹ ಕೊಂಡೋದ್ರಂತೆ ಇಲ್ಲೆದ್ದದ ಅವರು ಸೂರ್ಯದ ಕಿರಣ ನೋಡಿ ಅಂತೆ ಅಲ್ಲಿಂದ ಹೀಗೆ ವಿಡಿಯೋ ಮಾಡೋ ಹಾಗೆ ಬ್ಯೂಟಿಫುಲ್ ಅಲ್ಲ ನೇಚರ್ ಇಸ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ತಾರೆ ಇದಕ್ಕೆ ವೀನಕ್ಕ ಸಿಕ್ಕಿದ್ರು ಫ್ರೆಂಡ್ಸ್ ವೀನಕ್ಕ ಸಿಕ್ಕಿದ್ರು ತೋರಿಸ್ತಿದ್ದಾರೆ ಎಲ್ಲಿವರೆಗೆ ಹೋಗಿ ಬಂದದು ಅಂತೇಳಿ ಅವ್ರು ಇಲ್ಲೇ ಕೂತಿದ್ರು ವೀನಕ್ಕ ಸಿಕ್ಕಿತು ನಿಮ್ಗೆ ಆಗ್ತಾನೆ ಇರ್ಲಿಲ್ಲ ಅಷ್ಟು ಉಂಟು ಮೇಲೆ ಹೋಗ್ಲಿಕ್ಕೆ ಅಲ್ಲಿ ಹೋಗಿದ್ದೇವಾ ಆ ಲೆವೆಲ್ಗೆ ಹೋಗಿದ್ದೇವೆ ತುಂಬಾ ಮೇಲೆ ಇತ್ತು ಒಂದು ಹೆಂಗಸು ಬಂತ ಅಲ್ಲಿ ಆಗುಲ್ಲ ಕೆಳಗೆ ಇಳಿದುಕೊಂಡು ಹೋಗ್ಬೋದು ಮೇಲೆ ಅಂತ ಹೇಳಿಕೊಂಡು ಬರ್ತಾ ಉಂಟು ಹೌದಾ ಈಗ ಹೌದು ಮೇಲೆ ಹೋದದಲ್ಲ ನಾವು ನೋಡಿದೆವು ಆಯ್ತು ಕಳೆಗೆ ಮುಟ್ಟಿದೆವು ಹೌದು ಸತ್ಯ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗದ್ದೆಯಲ್ಲಿ
ಎಂತ ಫೀಲಿಂಗ್ ಮಾರೆ, ಶ್ವಾಸ ತೆಗೆಯುವಾಗಲೇ ಗೊತ್ತಾಗ್ತದೆ ಎಷ್ಟು ಫ್ರೆಶ್ ಗಾಳಿ ನಾವು ಶ್ವಾಸ ತೆಗಿತಿದ್ದೇವೆ ಅಂತೇಳಿ. ಇಲ್ಲಿ ಖರ್ಜೂರ ಮತ್ತು ಕಾಫಿ ಇಟ್ಟಿದ್ದಾರೆ, ಫ್ರೆಶ್ ಖರ್ಜೂರ ತಿನ್ನುವ. ಇಲ್ಲಿ ಒಂದು ಕೆಫೆಟೇರಿಯಾ ಮಾಡಿದ್ದಾರೆ. ಕೆಫೆಟೇರಿಯಾದಲ್ಲಿ ಹೆಚ್ಚೇನಿಲ್ಲ, ಖಾಲಿ ಟೀ, ಕಾಫಿ ಹಾಗೂ ಚಿಕ್ಕ ಚಿಕ್ಕವಾದ ಒಂದು ಕೇಕ್ಸ್ ಅಷ್ಟೇ, ಸ್ವೀಟ್ಸ್ ಖಾಲಿ ಇರುವುದು, ಬಾಕಿ ಎಂತ ಸಹ ಇಲ್ಲ ಹೆಚ್ಚು. ಸಾಕಾಗಿ ಬರುವಾಗ ನೀರು ಕೊಟ್ಟರೆ ಸಹ ಅಮೃತವೇ ಅಲ್ಲ. ಒಳ್ಳೆದಾದ ವ್ಯೂ ಅನ್ನು ನೋಡಿಕೊಂಡು ನೀರು ಕುಡ್ದದ್ದು ಸಹ ಗೊತ್ತಾಗುದಿಲ್ಲ. ಪಾತುಗೊಂದು ದೊಡ್ಡ ನಮಸ್ಕಾರ. ಇಲ್ಲಿವರೆಗೆ ಪಾಪ ತಂದಿತ್ತಲ್ಲ ಗಾಡಿ ಚಂದ ಮಾಡಿ. ಈ ರೋಡಲ್ಲಿ ಡ್ರೈವ್ ಮಾಡ್ಲಿಕ್ಕಂತೂ ಎಕ್ಸ್ಪರ್ಟೇ ಇರಬೇಕು, ಯಾಕಂದರೆ ಎಕ್ಸ್ಪರ್ಟ್ ಇಲ್ಲದೆ ತುಂಬಾ ಕಷ್ಟ ಉಂಟು. ಇನ್ನೊಂದು ಗಾಡಿ ಬಂದರೆ ಅಂತೂ ಹೇಳುವುದೇ ಬೇಡ, ಜಾಗವೆಲ್ಲ ಹೋಗಲಿಕ್ಕೆ. ವಕಾನ್ ವಿಲೇಜ್ ಅವರು ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ ಆಯಿತಾ. ಅವರ ಹತ್ರ ನೀವು ಮೆಸೇಜ್ ಮಾಡಿದರೆ ಬೇಕಿದ್ರೆ ಅವರು ಅವರ ಗಾಡಿ ಕಲಿಸ್ತಾರೆ ಆಯಿತಾ. ಕಚ್ಚಾ ರೋಡ್ಸ್ ಇರುವಲ್ಲಿ ಅವರು ಗಾಡಿ ಕಲಿಸಿ ನಿಮ್ಮನ್ನು ಪಿಕಪ್ ಮಾಡಿ ಡ್ರಾಪ್ ಸಹ ಮಾಡ್ತಾರೆ. ಅದು ಫೆಸಿಲಿಟಿ ಸಹ ಉಂಟು, ರೊಕ್ಕ ಕೊಡಬೇಕು ಅಷ್ಟೇ, ಆದರೆ ಒಳ್ಳೆಯ ಫೆಸಿಲಿಟಿ ಮಾಡಿದ್ದಾರೆ. ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಇಂಥ ಕಚ್ಚಾ ರೋಡ್ಸಲ್ಲಿ. ಕಾಣ್ತದೆ ನೋಡಂತ ಈಗೆಲ್ಲ ಹೋಗುದಲ್ಲಿ. ಹೌದೌದು ಅದೇ ಹಿಂದೆ ಮೇಲೆ ಹತ್ತೋ ಗೊತ್ತಾಗ, ಹಿಂದೆ ಹೋಗೋ ಗೊತ್ತಾಗ, ಹೌದಲ್ಲ, ಕೆಳಗೆ ಹೇಗೆ ಹೋಗ್ತದೆ ನೋಡಿ. ಅದು ನೋಡಲ್ಲಿ ಮಣ್ಣಿನ ಗೋಡೆ ಗುಡ್ಡೆದ ಸೈಡಿಂದ. ಹೌದೌದು, ಹೀಗೆ ಮಾಡಿದಾರಲ್ಲ ರೋಡ್. ಇಲ್ಲಿ ಬರಲಿಕ್ಕೆ ಸಹ ತುಂಬ ಇದು ಬೇಕು, ಅಂದರೆ ನಾನು ಹಾಗೆ ಡ್ರೈವರ್ ಆಗಲಿಕ್ಕಿಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡ್ರೈವರ್ ಬೇಕು. ಹಾಗೇನಿಲ್ಲ, ಬಟ್ ಸ್ಟಿಲ್ ಗೊತ್ತಿರಬೇಕಿಲ್ಲ, ಅದೇ ಕೆಳಗೆ ಅಲ್ಲಿ ಇರ್ತೇನೆ ನಾನು ಕೆಳಗೆ. ಸ್ಲೋಪ್ ಉಂಟು, ನಾನು ಫುಲ್ ಎಕ್ಸಿಲೇಟ್ ಫಾಸ್ಟ್ ಹೋದ್ರೆ ಇಲ್ಲಿ ಕಷ್ಟ, ಸ್ವಲ್ಪ ಮೆಲ್ಲ ಮಾಡಿದೆ ಅಷ್ಟೇ. ಹೌದು, ತುಂಬ ಶಾರ್ಪ್ ಟರ್ನ್ಸ್. ಎಂತ ವ್ಯೂ ಅಲ್ಲ. That's like fun driving mode. ಹೌದು, ದಿಟ್ಟು ನೀರು ಕಾಣ್ತಾ ಉಂಟು ನಾವು. ಹೌದಾ? ಹಾಂ, ಈಗ ಅದು ಬ್ಲ್ಯಾಕ್ ಒಟ್ಟಿಗೆ ನೋಡಿ, ವಾಲ್ಕ್ಯೂನ್ ಇರಪ್ಷನ್ ಅದೇ ಕಾಣ್ತಾ ಉಂಟು, ಕ್ಲೌಡ್ಸ್. ಮಾಡಿದೆವಲ್ಲ, ತುಂಬಾ ಆಸೆ ಇತ್ತು ಇಲ್ಲಿ ಹೋಗ್ಲಿಕ್ಕೆ, ಎಂತೂ ಫಿನಿಶ್ ಮಾಡಿದೆವು. ಚಿಕ್ಕ ವಿಷಯ ಅಲ್ಲವೇ ಅಲ್ಲ ಮೇಲೆ ಹೋಗುದು. ಪಾಪ ಮಗು ನಡೆದು ಬಂದು ಪಾಪ ಅವಳು ನಿದ್ದೆಯಲ್ಲಿ ನೋಡಿ ಹೋಗ್ಲಿಕ್ಕೆ ಕಷ್ಟ, ಅದರ ಮೇಲೆ ನಡಿಲಿಕ್ಕೆ ಕಷ್ಟ. ಹೌದು, ದಾರಿ ಸಹ ಕಷ್ಟ, ನಡಿಲಿಕ್ಕೆ ಸಹ ಕಷ್ಟ. ಹೋಗಿದೆವು ಎಲ್ಲ ಗಾಡ್ಸ್ ಗ್ರೇಸ್, ಇವರದ್ದು ಒಂದು ಅಚೀವ್ಮೆಂಟ್ ಅಷ್ಟೇ. ಸೂಪರ್, ಖುಷಿ ಆಗ್ತದೆ ನಡೆದು ಒಂದು ನಾವು ವಿಶ್ ಮಾಡಿದ್ದನ್ನು ಫುಲ್ಫಿಲ್ ಆದಾಗ ತುಂಬ ಖುಷಿ ಆಗ್ತದೆ. ಗಲ್ಫ್ ಕಂಟ್ರಿಗಳಲ್ಲೆಲ್ಲ ಎಲ್ಲ ಕಲರ್ ಮನೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಹೆಚ್ಚಾಗಿ ಎಲ್ಲ ಮನೆಗಳು, ಎಲ್ಲ ಬಿಲ್ಡಿಂಗ್ಗಳು ಸ್ಯಾಂಡ್ ಕಲರ್ ಇರ್ತದೆ. ಇದು ಒಮಾನ್ ದೇಶದ್ದು ಪೊಲೀಸ್ದು ಗಾಡಿ, ರಾಯಲ್ ಒಮಾನ್ ಪೊಲೀಸ್ ಗಾಡಿ. ಇದು ಜೀಬ್ರಾ ಗಾಡಿ ಹೋಗ್ತಾ ಉಂಟಲ್ಲ, ಇದು ಇಲ್ಲಿದು ಡ್ರೈವಿಂಗ್ ಸ್ಕೂಲ್ನವರ ಗಾಡಿ. ಇನ್ನೊಂದು ಎದುರಲ್ಲಿ ಇನ್ನೊಂದು ಜೀಬ್ರಾ ಹೋಗ್ತಾ ಉಂಟು. ತುಂಬಾ ಲೆಂದಿ ಆಗುವ ಕಾರಣ ಇಲ್ಲೇ ವ್ಲಾಗ್ ಎಂಡ್ ಮಾಡ್ತೇನೆ ಆಯ್ತಾ. ಉದ್ದಾದ್ರೆ ಯಾರು ಸಹ ನೋಡುದಿಲ್ಲ, ಮತ್ತೆ ನಾನು ಹಾಕಿದ ಎಫರ್ಟ್ಸ್ ಅಂತೂ ತುಂಬಾನೇ ವೇಸ್ಟ್ ಆಗಿ ಹೋಗ್ತದೆ. 3 ತಾಸು 3 ರಿಂದ 4 ತಾಸು ನಾನು ಎಡಿಟಿಂಗ್ ಮಾಡ್ತೇನೆ ಒಂದು ವ್ಲಾಗಿಗೆ ಅಪ್ಲೋಡ್ ಮಾಡಬೇಕಾದ್ರೆ. ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನನಗೆ ಸಹ ಸ್ವಲ್ಪ ಡಿಮೋಟಿವೇಶನ್ ಆಗ್ತದೆ. ಅದರಿಂದಾಗಿ ನೀವು ನೋಡಿ ಇತರರಿಗೆ ಸಹ ಶೇರ್ ಮಾಡಿ. ಸೊ ಅದು ನನಗೆ ಒಂದು ಒಳ್ಳೆ ಮೋಟಿವೇಶನ್ ಆಗ್ತದೆ ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ವ್ಲಾಗ್ಸ್ ಮಾಡಲಿಕ್ಕೆ. ಈ ವಿಲೇಜ್ ಅಂತೂ ತುಂಬಾ ಸ್ಪೆಷಲ್. ಗುಡ್ಡೆಯಲ್ಲಿ ಇವರು ಒಳ್ಳೆ ರೀತಿಯಲ್ಲಿ ಕಲ್ಟಿವೇಶನ್ ಮಾಡ್ತಿದ್ದಾರೆ. ಗೆಣಸು, ದಾಳಿಂಬೆ, ನೀರುಳ್ಳಿ ಎಲ್ಲ ಬೆಳೆಸ್ತಿದ್ದಾರೆ ಅಲ್ಲಿ. ಅವರ ಹತ್ರ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅವರಿಗೆ ನಮ್ಮ ಭಾಷೆ ಬರೋದಿಲ್ಲ, ನಮಗೆ ಅವರ ಭಾಷೆ ಬರೋದಿಲ್ಲ. ಅವರು ಮಾತಾಡೋದು ಬಡ್ಡು ಲ್ಯಾಂಗ್ವೇಜ್ ಅಂತೆ. ಸೊ ಅವರಿಗೆ ಅದು ಭಾಷೆ ಬಿಟ್ಟು ಬೇರೆ ಯಾವ ಭಾಷೆ ಬರೋದಿಲ್ಲ. ಪಕ್ಕ ಹಳ್ಳಿ ಅವರು. ಸೊ ಅದರಿಂದಾಗಿ ಅವರಿಗೆ ಮೊಬೈಲ್ಸೇ ಇಲ್ಲ, ಅಲ್ಲಿ ನೆಟ್ವರ್ಕ್ಸೇ ಇಲ್ಲ.
ಮೊಬೈಲ್ ಬಿಡಿ, ನೆಟ್ವರ್ಕೇ ಇಲ್ಲ, ಸರಿಯಾದ ನೆಟ್ವರ್ಕ್ ಇಲ್ಲ. ಅದರಿಂದಾಗಿ ಅಷ್ಟು ಮಾತಾಡಲಿಕ್ಕೆಲ್ಲ ಆಗಲಿಲ್ಲ ವಿಲೇಜಸ್ ಒಟ್ಟಿಗೆ. ಬಟ್ ಭಾರಿ ಒಳ್ಳೆಯ ಎಕ್ಸ್ಪೀರಿಯನ್ಸ್. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. December 30th ಅಂದರೆ ನಾಳೆ ರೇಷ್ಮಾ ಹಾಗೂ ಸಾನಿಯಾನ ಬರ್ಡೇ. ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಾಗಿ ಟೇಕ್ ಕೇರ್, ಬಾಯ್ ಬಾಯ್.